ತಾಪವನ್ನು ತಪ್ಪಿಸಿಕೊಳ್ಳಲು ಹೋಗಿ ನೀರುಪಾಲಾದ ಇಬ್ಬರು ಬಾಲಕರು. ಇಳಕಲ್: ಬೇಸಿಗೆಯ ಬಿಸಿಲಿನ ತಾಪವನ್ನು ತಂಪು ಪಡೆಯಲು ಹೋಗಿ ಇಬ್ಬರು ಬಾಲಕರು ದುರ್ಮರಣಕ್ಕೀಡಾದ ಘಟನೆ ಏಪ್ರಿಲ್ 21 ರಂದು ನಡೆದಿದೆ. ನಗರದ ಹೊರವಲಯದ ಹನುಮನಾಳ್ ಗ್ರಾಮದ ಬಳಿಯ ಗ್ರಾನೈಟ್ ಕ್ವಾರಿಯಲ್ಲಿ ಈ ಅವಘಡ ಸಂಭವಿಸಿದೆ. ಅಲಂಪುರ್ ಪೇಟೆಯ ನಿವಾಸಿಗಳಾದ ವಿಜಯ ಮಹಾಂತೇಶ ನಾಗಪ್ಪ ವಾಲಿಕಾರ್ 16 ವರ್ಷ ಹಾಗೂ ವಿನಯ ಭೀಮಣ್ಣ ಗೊಲ್ಲರ 12 ವರ್ಷ ಮೃತಪಟ್ಟ ದುರ್ದೈವಿಗಳು. ಇವರು ತಮ್ಮ ಗೆಳೆಯರೊಂದಿಗೆ ಹನುಮನಾಳ ಗ್ರಾಮದ ಸಮೀಪವಿರುವ ಗ್ರಾನೈಟ್ ಕ್ವಾರಿ ಬಳಿ ತೆರಳಿದ್ದರು. ಈಜಲು ಬಾರದಿದ್ದರೂ ನೀರಿನ ಹೊಂಡಕ್ಕೆ ಇಳಿದ ಬಾಲಕರು ಆಳ ತಿಳಿಯದೆ ಮುಳುಗಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಸ್ಥಳೀಯ ಮೀನುಗಾರರು ಸತತ 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೃತದೇಹಗಳನ್ನು ಪತ್ತೆಹಚ್ಚಿ ಹೊರತೆಗೆದಿದ್ದಾರೆ. ಬಾಲಕರನ್ನು ಕಳೆದುಕೊಂಡ ಪೋಷಕರ ಮತ್ತು ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿದೆ. ಇಳಕಲ್ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು, ಗ್ರಾಮೀಣ ಠಾಣೆಯ ಪಿಎಸ್ಐ ಮಲ್ಲಿಕಾರ್ಜುನ್ ಸತಿಗೌಡರ್ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಮೃತರ ದೇಹವನ್ನು ಮೇಲೆತ್ತಲು ಸಹಾಯಕ ಅಗ್ನಿಶಾಮಕದ ಠಾಣಾ ಅಧಿಕಾರಿಗಳಾದ ಪಿಆರ್ ಚಿತ್ತರಗಿ, ಭೀಮಪ್ಪ ವಣಿಕ್ಯಾಳ್, ಪ್ರಭು ಬೆಳ್ಳಿಹಾಳ್, ಯಲ್ಲನಗೌಡ, ಬಸವರಾಜ ಶೀಲವಂತರ್, ರವಿಚಂದ್ರ, ದೊಡ್ಡೇಶ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಎಎಸ್ಐ ಮಹಾಂತೇಶ್ ಕಲಗುಟಿಕರ್ ಮತ್ತು ಸಿಬ್ಬಂದಿಗಳಿಂದ ಈ ಕಾರ್ಯಾಚರಣೆಯಲ್ಲಿ